ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಐಎಎಸ್. ಎಂಕರೇಜ್ ಇಂಡಿಯಾ ಐಎಎಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಕೆಇಎ ರೀಸೆಂಟ್ ಆಗಿ ನೋಟಿಫಿಕೇಶನ್ ಮಾಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೂಪರ್ವೈಸರ್ ಈ ಪೋಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ನಮ್ಮ ವಿಡಿಯೋನ 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ. ರೀಸನ್ ಈಸ್ ದ ವಿಡಿಯೋ ಇಸ್ ವೆರಿ ಲಾಂಗ್ ಇರೋದ್ರಿಂದ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಂಬರ್ ಆಫ್ ವೇಕೆನ್ಸೀಸ್ ಫಾರ್ ಅಗ್ರಿ ಮಾರ್ಕೆಟಿಂಗ್ ಸೂಪರ್ವೈಸರ್ ಅಂಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, BSc ಅಗ್ರಿ ಮಾರ್ಕೆಟಿಂಗ್ ಅವರು ಮತ್ತೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅವರು ಗ್ರಾಜುಯೇಟ್ಸ್, ನೆಕ್ಸ್ಟ್ BSc ಅಗ್ರಿ ಅವರು ಎಲಿಜಿಬಲ್ ಇದ್ದಾರಾ ಇದ್ರ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಇವರ ಪೇ ಸ್ಕೇಲ್ ಎಷ್ಟಿರುತ್ತೆ, ಫಾರ್ ದಿಸ್ ಪೋಸ್ಟ್ ಎಷ್ಟು ಪೇಮೆಂಟ್ ಇರುತ್ತೆ ಮಂತ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ, ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಆಫ್ಟರ್ ಇಂಟರ್ನಲ್ ರಿಸರ್ವೇಶನ್ ಹೇಗಿದೆ ಇದ್ರ ಬಗ್ಗೆ ಮಾಹಿತಿ ಫಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಅಬೌಟ್ ಅಗ್ರಿ ಮಾರ್ಕೆಟಿಂಗ್ ಸೂಪರ್ವೈಸರ್ ಇವರ ವರ್ಕ್ ಹೆಂಗಿರುತ್ತೆ, ಇವರ ಹೆರಾರ್ಕಿ, ಇವರ ಲೋವರ್ ಸ್ಟಾಫ್ ಹೆಂಗಿರುತ್ತೆ, ಇವರ ಲೋವರ್ ಆಫೀಸರ್ಸ್ ಹೆಂಗೆ ವರ್ಕ್ ಮಾಡ್ತಾರೆ, ಮತ್ತೆ ಇವರ ರೋಲ್ ಏನಿರುತ್ತೆ, ಮತ್ತೆ ಇವರ ಹೈಯರ್ ಆಫೀಸರ್ಸ್ ಜೊತೆ ಇವರು ಹೆಂಗೆ ಕೋಆರ್ಡಿನೇಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ, ಮತ್ತೆ ಇವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಇವರ ಡ್ಯೂಟಿ ಏನಿರುತ್ತೆ ಇದ್ರ ಬಗ್ಗೆ ಪಾರ್ಟ್ 2 ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ. ನೆಕ್ಸ್ಟ್ ಫೈನಲಿ ಪಾರ್ಟ್ 3 ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಬಿಕಾಸ್ ಇಟ್ ವಿಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಯುವರ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ ಬಗ್ಗೆ ಮಾಹಿತಿ ಪಾರ್ಟ್ 3 ಅಲ್ಲಿದೆ. ಸೊ ಈ 3 ಪಾರ್ಟ್ಸ್ ಅನ್ನು ಮಿಸ್ ಮಾಡದೆ ನೋಡಿ. ಸೊ ಈ ಪಾರ್ಟ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ನಿಮ್ಮ ಪ್ಯಾಟರ್ನ್ ಆಫ್ ಎಕ್ಸಾಮ್ ಹೆಂಗಿರುತ್ತೆ, ಮೋಸ್ಟ್ ಪ್ರೊಬಬಲ್ ಪ್ಯಾಟರ್ನ್ ಹೆಂಗಿರುತ್ತೆ, ಮತ್ತೆ ಸಿಲೆಬಸ್ ಏನಿರುತ್ತೆ. ಕೆಇಎ ಅವರು ಇನ್ನ ಸಿಲೆಬಸ್ ಅನ್ನ ಬಿಟ್ಟಿಲ್ಲ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೂಪರ್ವೈಸರ್ಗೆ. ಸೊ ಮೋಸ್ಟ್ ಪ್ರೊಬಬಲ್ ಸಿಲೆಬಸ್ ಏನಿರುತ್ತೆ ಅದ್ರ ಬಗ್ಗೆ ಮಾಹಿತಿ, ಮತ್ತೆ ನಿಮ್ಮ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಹೆಂಗಿರಬೇಕು, ಸೊ ನಿಮ್ಮ ತಯಾರಿ ನೀವು ಹೆಂಗೆ ಸ್ಟಾರ್ಟ್ ಮಾಡ್ಕೋಬೇಕು. ಬಿಕಾಸ್ ಕೆಇಎ ಅವರು ತುಂಬಾ ಫಾಸ್ಟ್ ಅವರ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮು ವೆರಿ ಸೂನ್ ಬರೋದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಿಮ್ಮ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಹೆಂಗಿರಬೇಕು, ಮತ್ತೆ ನಿಮ್ಮ ಸ್ಟ್ರಾಟಜಿ ಹೆಂಗಿರಬೇಕು ಫಾರ್ ಯುವರ್ ಪ್ರಿಪರೇಷನ್. ಮತ್ತೆ ಜೊತೆ ನಾವು ಆನ್ November 4th ಆಲ್ ಕರ್ನಾಟಕ ಫ್ರೀ ಮಾಕ್ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಟಾಪ್ ಪರ್ಫಾರ್ಮೆನ್ಸ್ಗೆ ಫೀ ಕನ್ಸೆಷನ್ ಇರುತ್ತೆ. ಸೊ ಎವ್ರಿ ಒನ್ ರಿಕ್ವೆಸ್ಟೆಡ್ ಟು ಜಾಯಿನ್ ದಿಸ್ ಟೆಸ್ಟ್. ಇದನ್ನ ಟೆಸ್ಟ್ ಅನ್ನು ಅಟೆಂಡ್ ಮಾಡೋದಕ್ಕೆ ನೀವು ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಮತ್ತೆ ಈ ಗೂಗಲ್ ಫಾರ್ಮ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀವಿ. ಇದ್ರ ಜೊತೆಗೆ ನಿಮಗೆ ನಾವು ಅಗ್ರಿ ಮಾರ್ಕೆಟಿಂಗ್ ಸೂಪರ್ವೈಸರ್ಗೆ ಈ ಪೋಸ್ಟ್ಗೆ ಒಂದು ಡೆಡಿಕೇಟೆಡ್ ಆಗಿ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಈ ಎರಡರದ್ದು ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀವಿ. ಈ ಎರಡರಲ್ಲೂ ನೀವು ಜಾಯ್ನ್ ಆಗಿ, ಮತ್ತೆ ನಾವು ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಲೈಕ್ ಒಂದು 2-3 ವೀಕ್ಸ್ ಅಲ್ಲಿ 2 ಆಫ್ಲೈನ್ ಸೆಂಟರ್ಸ್ ಅನ್ನ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತಿದೀವಿ. ಎಲ್ಲರಿಗೂ ಧನ್ಯವಾದ. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಮೋಸ್ಟ್ ನೀಡಿ ಆಸ್ಪಿರೆಂಟ್ಸ್. 8ನೇ ತಾರೀಕು ಅಕ್ಟೋಬರ್ ಅಲ್ಲಿ ರೀಸೆಂಟ್ ಆಗಿ ಕೆಇಎ ನೋಟಿಫಿಕೇಶನ್ ಹೊರಡಿಸಿತು ಸುಮಾರು 708 ಪೋಸ್ಟ್ಗಳಿಗೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೃಷಿ ಮಾರಾಟ ಇಲಾಖೆ ಬಗ್ಗೆ ಒಂದು ಸ್ವಲ್ಪ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅದರಲ್ಲಿ ನೋಡಿ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಾರುಕಟ್ಟೆ ಮೇಲ್ವಿಚಾರಕರು, ಇಟ್ಸ್ ಎ ಗ್ರೂಪ್ ಸಿ ಪೋಸ್ಟ್ ಆಗಿರುತ್ತೆ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೂಪರ್ವೈಸರ್. ಸೊ ಇದರಲ್ಲಿ ಸುಮಾರು 30 ಪೋಸ್ಟ್ಗಳಿದಾವೆ. ಸೊ ಪೇ ಸ್ಕೇಲ್ ಬಂದಿದೆ 27,650 52,650 ಇರುತ್ತೆ. ಓಕೆ, ನೆಕ್ಸ್ಟ್ ಇದ್ರದ ಕ್ವಾಲಿಫಿಕೇಶನ್, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಮಾರುಕಟ್ಟೆ ಮೇಲ್ವಿಚಾರಕರು ಈ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ. ಯು ಶುಡ್ ಬಿ BSc ಗ್ರಾಜುಯೇಟ್ ಆಗಿರಬೇಕು. ಯಾವ್ದ್ರಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲಿ ಹಾಗೂ ಮತ್ತೆ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಇಲ್ಲಿ ನೋಡಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮತ್ತೆ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು BSc ಗ್ರಾಜುಯೇಟ್ ಆಗಿರಬೇಕು. ಸೊ ದಿಸ್ ಇಸ್ ದ ಎಲಿಜಿಬಿಲಿಟಿ. ಮತ್ತೆ ನಾವು ಹುದ್ದೆವಾರು ವರ್ಗೀಕರಣ ನೋಡೋದಾದ್ರೆ ನೋಡಿ, ಸುಮಾರು 30 ಪೋಸ್ಟ್ಗಳಿಗೆ ಹೆಂಗೆ ಡಿವೈಡ್ ಮಾಡಿದ್ದಾರೆ, ನಮ್ಮ ಹಾರಿಜಾಂಟಲ್ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಆಫ್ಟರ್ ಇಂಟರ್ನಲ್ ರಿಸರ್ವೇಶನ್ ಸೋ ಮೆನಿ ಅದರ್ ಇಂಟರ್ನಲ್ ಕ್ಯಾಸ್ಟ್ ಹ್ಯಾಸ್ ಬಿನ್ ಎವಾಲ್ವ್ಡ್. ಇದ್ರಲ್ಲಿ ನೋಡಿ, SCAಗೆ ಜನರಲ್ ಅಲ್ಲಿ 1 ಪೋಸ್ಟ್ ಇದೆ, ಮತ್ತೆ ಅಂಗವಿಕಲ ಅಂದ್ರೆ ಹ್ಯಾಂಡಿಕ್ಯಾಪ್ ಅಲ್ಲಿ 1 ಪೋಸ್ಟ್ ಇದೆ. ಸೊ ಟೋಟಲಿ 2 ಪೋಸ್ಟ್ ಇದೆ. ನೆಕ್ಸ್ಟ್ SCB ಅಲ್ಲಿ ವುಮೆನ್ಗೆ 2 ಪೋಸ್ಟ್ಗಳಿದೆ. ಸೊ ಅಷ್ಟೇ ಇರೋದು. ಸೊ ಟೋಟಲಿ 2 ಪೋಸ್ಟ್ಗಳಿದಾವೆ. ನೆಕ್ಸ್ಟ್ SCC ಇದರಲ್ಲಿ ರೂರಲ್ಗೆ 1 ಪೋಸ್ಟ್ ಇದೆ. ಸೊ ಟೋಟಲಿ ಇಲ್ಲೊಂದು 1 ಪೋಸ್ಟ್ ಇದೆ. ನೆಕ್ಸ್ಟ್ STಗೆ ಜನರಲ್ 1 ಪೋಸ್ಟ್ ಇದೆ, ಮತ್ತೆ ವುಮೆನ್ಗೆ 1 ಪೋಸ್ಟ್ ಇದೆ. ಸೊ ಟೋಟಲಿ 2 ಪೋಸ್ಟ್ಗಳಿದಾವೆ. ನೆಕ್ಸ್ಟ್ ಕ್ಯಾಟಗರಿ 1ಗೆ ಓನ್ಲಿ 1 ಪೋಸ್ಟ್ ಇದೆ, ದಟ್ ಈಸ್ ಇನ್ ಜನರಲ್. ಓಕೆ, ಸೊ ಯಾರಾದರೂ ಕ್ಯಾಟಗರಿ 1 ಅಲ್ಲಿ ಇರೋರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕ್ಯಾಟಗರಿ 2A ಅಲ್ಲಿ ಜನರಲ್ 1 ಪೋಸ್ಟ್ ಇದೆ, ಮತ್ತೆ ವುಮೆನ್ಗೆ 2 ಪೋಸ್ಟ್ಗಳಿದಾವೆ, ಮತ್ತೆ ರೂರಲ್ಗೆ 1 ಪೋಸ್ಟ್, ಅಂಡ್ ಆಲ್ಸೋ
ಹ್ಯಾಂಡಿಕ್ಯಾಪ್ ಅಂಗವಿಕಲಗೆ ಒಂದು ಪೋಸ್ಟ್ ಇದೆ. ಸೊ ಟೋಟಲಿ 5 ಪೋಸ್ಟ್ಗಳಿದ್ದಾವೆ. ನೆಕ್ಸ್ಟ್ ಕ್ಯಾಟಗರಿ 2ಬಿಗೆ ಜನರಲ್ ಒಂದು ಪೋಸ್ಟ್ ಇದೆ ಅಷ್ಟೇ. ಸೊ ಟೋಟಲಿ ಒಂದು ಪೋಸ್ಟ್ ಇದೆ ಕ್ಯಾಟಗರಿ 2ಬಿಗೆ. ಮತ್ತೆ ಕ್ಯಾಟಗರಿ 3ಎಗೆ ಒಂದು ಪೋಸ್ಟ್ ಇದೆ. ಸೊ ಅಷ್ಟೇ, ಟೋಟಲಿ ಒಂದು ಪೋಸ್ಟ್ ಇದೆ. ನೆಕ್ಸ್ಟ್ 3ಬಿಗೆ ಒಂದು ಪೋಸ್ಟ್ ಇದೆ. ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿಗಳು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಜನರಲ್ ಆಸ್ಪಿರೆಂಟ್ಸ್. ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ 2 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ಇಂಟರ್ನಲ್ ರಿಸರ್ವೇಷನಲ್ಲಿ ನಿಮಗೆ ವುಮೆನ್ಗೆ 5 ಪೋಸ್ಟ್ಗಳಿದ್ದಾವೆ, ರೂರಲ್ಗೆ 4 ಪೋಸ್ಟ್ಗಳಿದ್ದಾವೆ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಪೋಸ್ಟ್ ಇದೆ, ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ 1 ಪೋಸ್ಟ್ ಇದೆ, ಹ್ಯಾಂಡಿಕ್ಯಾಪ್ ಅಂಗವಿಕಲರಿಗೆ 1 ಪೋಸ್ಟ್ ಇದೆ. ಟೋಟಲಿ 30 ಪೋಸ್ಟ್ಗಳಿದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಲ್ಪ ಮಾರ್ಕೆಟಿಂಗ್ ಸೂಪರ್ವೈಸರ್, ಅಗ್ರಿ ಮಾರ್ಕೆಟಿಂಗ್ ಸೂಪರ್ವೈಸರ್ ಪೋಸ್ಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಇದರದ್ದು ಹೆರಾರ್ಕಿ ಹೆಂಗಿರುತ್ತೆ? ಹೆರಾರ್ಕಿ ಅಂದರೆ ನಿಮ್ಮ ಮೇಲೆ ಯಾರಿರ್ತಾರೆ, ಮೇಲಿನ ಆಫೀಸರು, ಮತ್ತು ನಿಮ್ಮ ಕೆಳಗೆ ಯಾರ್ಯಾರು ವರ್ಕ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ಇದು ಮಾರ್ಕೆಟಿಂಗ್ ಸೂಪರ್ವೈಸರ್ ಇಲ್ಲಿದೆ. ಇಟ್ ಈಸ್ ಎ ಗ್ರೂಪ್ ಸಿ ಪೋಸ್ಟ್. ಸೊ ನಿಮಗೆ ನಿಮ್ಮ ಕೆಳಗೆ ಸ್ಟಾಫ್ ಇರುತ್ತೆ, ಫೀಲ್ಡ್ ಮಾರ್ಕೆಟಿಂಗ್ ಆಫೀಸರ್ಸ್ ಇರ್ತಾರೆ, ಮತ್ತು ಅದರ್ ಸ್ಟಾಫ್ಸ್ ಇರುತ್ತೆ. ಇವರು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ಕೊತಾರೆ. ನೀವು ಯಾರ ಜೊತೆ ಕೋಆರ್ಡಿನೇಟ್ ಮಾಡ್ತೀರಾ ಅಂದರೆ ನಿಮ್ಮ ಹೈಯರ್ ಆಫೀಸರ್ಸ್ ಯಾರು ಇರ್ತಾರೆ ಅಂದರೆ ಮೋಸ್ಟ್ಲಿ KS ಆಫೀಸರ್ ಇರ್ತಾರೆ, ಚೀಫ್ ಆಫೀಸರ್ಸು. ಅವರು ಮೇಲೆ IAS ಆಫೀಸರ್ ಇರ್ತಾರೆ, MD ಆಗಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇಲ್ಲಿರ್ತಾರೆ. ಸೊ ದಿಸ್ ಇಸ್ ದ ಹೆರಾರ್ಕಿ. ಈ ಹೆರಾರ್ಕಿ ಹೆಂಗಿರುತ್ತೆ ಅಂದರೆ ಪಿರಮಿಡಲ್ ಶೇಪಲ್ಲಿ ಇರುತ್ತೆ. ಓಕೆ, ನೀವು ನಿಮ್ಮ ಕೆಳಗೆ ಇರೋರು ಸ್ಟಾಫ್ ತುಂಬ ಜಾಸ್ತಿನೇ ಇರ್ತಾರೆ. ಫೀಲ್ಡ್ ಮಾರ್ಕೆಟಿಂಗ್ ಆಫೀಸರ್ಸ್ ಆಗಿರ್ಬೋದು, ಮತ್ತು ಅದರ್ ಸ್ಟಾಫ್ ಆಗಿರ್ಬೋದು. ಮತ್ತು ಈ ಹೆರಾರ್ಕಿ ಹಿಂಗೆ ಮೇಲೆ ಹೋಗ್ತಾ 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 ಆಫೀಸರ್ಸ್ ಕಡಿಮೆ ಆಗ್ತಾರೆ. ಓಕೆ, ನೆಕ್ಸ್ಟ್ ಇದರಲ್ಲಿ ನಿಮ್ಮ ರೋಲ್ಸ್ ಆ್ಯಂಡ್ ಡ್ಯೂಟೀಸ್ ಏನಿರುತ್ತೆ, ನೀವು ನಿಮ್ಮ ಕೆಲಸ ಏನೇನಿರುತ್ತೆ ಇದರಲ್ಲಿ ಅಂದರೆ, ನೀವು ಸೂಪರ್ವೈಸಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ವಿತ್ ರೀಜನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಮಾಡ್ತೀರಾ. ಏನು ಸೂಪರ್ವೈಸ್ ಮಾಡ್ತೀರಾ, ಮತ್ತು ಕೋಆರ್ಡಿನೇಷನ್ ಮಾಡ್ತೀರಾ, ಮತ್ತು ಡಿಫ್ರೆಂಟ್ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ರಿಲೇಟೆಡು ನೀವು ಕೋಆರ್ಡಿನೇಷನ್ ಮಾಡ್ತೀರಾ. ಲೈಕ್ NAM ಆಗಿರ್ಬೋದು, ಈ ಥರ ರಿಲೇಟೆಡ್ ಪ್ರೋಗ್ರಾಮ್ಸ್. ಮತ್ತು ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಇವೆಲ್ಲ ನೀವು ಕೋಆರ್ಡಿನೇಟ್ ಮಾಡ್ತೀರಾ. ನೆಕ್ಸ್ಟ್ ಕ್ವಾಲಿಟಿ ಅಂದರೆ ನಿಮಗೆ ಇವಾಗ ಯಾವುದೇ ನೀವು ಪ್ರಾಡಕ್ಟ್ ಪ್ರೊಕ್ಯೂರ್ ಮಾಡಿರ್ಬೋದು ಫಾರ್ MSP ಆ್ಯಂಡ್ ಅದರ್ ಥಿಂಗ್ಸ್, ಅದು ಕ್ವಾಲಿಟಿ ರೀಚ್ ಆಗ್ತಿದೆಯಾ, ಆರ್ ಎನಿ ಅಡಲ್ಟ್ರೆಂಟ್ಸ್ ಇದೆಯಾ, ಇದ್ರ ಬಗ್ಗೆ ನೀವು ಸೂಪರ್ವಿಷನ್ ಮಾಡ್ತಿರ್ತೀರ. ಮತ್ತು ಫೀಲ್ಡ್ ವಿಸಿಟ್ಸನ್ನು ಕಂಡಕ್ಟ್ ಮಾಡ್ತೀರಾ. ಫೀಲ್ಡ್ ವಿಸಿಟ್ಸು ವಿತ್ ಫಾರ್ಮರ್ಸ್, ಟ್ರೇಡರ್ಸು, ಮಾರ್ಕೆಟ್ ಕಮಿಟೀಸು, ಇದನ್ನೆಲ್ಲ ನೀವು ಫೀಲ್ಡ್ ವಿಸಿಟ್ಸ್ ಕಂಡಕ್ಟ್ ಮಾಡ್ತೀರಾ. ಮೇಜರ್ಲಿ ಲೈಕ್ ನಿಮಗೆ ಇವಾಗ ಫಾರ್ಮರ್ಸ್ದು ಏನಾದರೂ ಡ್ರಾಟ್ ಬಂತು, ಯಾ ಕ್ರಾಪ್ ಫೈಲ್ಯೂರ್ ಆಯಿತು, ಅದ್ರ ಬಗ್ಗೆ ಎಲ್ಲ ನೀವು ವಿಚಾರಿಸೋಕ್ಕೆ ನೀವು ಡೈರೆಕ್ಟಾಗಿ ಫೀಲ್ಡ್ ವಿಸಿಟ್ಸ್ ಮಾಡ್ತೀರಾ. ಮತ್ತು ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಕಂಡಕ್ಟ್ ಮಾಡ್ತೀರಾ. ಅವೇರ್ನೆಸ್ ಕ್ಯಾಂಪೇನ್ಸು, ವರ್ಕ್ಶಾಪ್ಸು, ಪ್ರಮೋಷನಲ್ ಈವೆಂಟ್ಸು ಸ್ಪೆಷಲಿ ಫಾರ್ ಫಾರ್ಮರ್ಸ್ ಹೂ ಆರ್ ಮೋಸ್ಟ್ಲಿ ಲೈಕ್ ಫಾರ್ಮರ್ಸ್ಗೆ ತುಂಬ ಇದು ಪ್ರೋಗ್ರಾಮ್ಸು, ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಗೊತ್ತಿರಲ್ಲ. ಅದ್ರ ಬಗ್ಗೆ ನೀವು ಕ್ಯಾಂಪೇನ್ಸು, ವರ್ಕ್ಶಾಪ್ಸ್ ಎಲ್ಲ ಮಾಡ್ತೀರಾ. ಇದರಲ್ಲಿ ನೀವು ಗೌರ್ಮೆಂಟ್ ಫೆಸಿಲಿಟೀಸ್ ಏನೇನಿರುತ್ತೆ ಅದನ್ನೆಲ್ಲ ನೀವು ಫಾರ್ಮರ್ಸ್ಗೆ ತಲುಪಿಸ್ತೀರಾ. ನೆಕ್ಸ್ಟು ನೀವು ಮಾನಿಟರ್ ಮಾಡ್ತೀರಾ ಮತ್ತು ರೆಗ್ಯುಲೇಟ್ ಮಾಡ್ತೀರಾ ಮಾರ್ಕೆಟನ್ನು. ಲೈಕ್ ಪ್ರೈಸಸ್, ಇವಾಗ ದಳ್ಳಾಳಿಗಳು ಸೆಂಟ್ರಲ್ ಬಂದಿದೆ, ತುಂಬ ಪ್ರೈಸಸ್ನ ಹೈಕ್ ಮಾಡ್ತಾರೆ. ಸೊ ತುಂಬ ಚೀಟಿಂಗ್ ಅದೆಲ್ಲ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಯು ವಿಲ್ ಆ್ಯಕ್ಟ್ ಆ್ಯಸ್ ಎ ಮಿಡಲ್ ಮ್ಯಾನ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಲೋಕಲ್ ಮಾರ್ಕೆಟ್. ಓಕೆ, ಮತ್ತು ಯು ವಿಲ್ ಬಿ, ನೀವು ಏನು ಮಾಡ್ತೀರಾ ಅಂದರೆ ನಿಮಗೆ ಗೌರ್ಮೆಂಟ್ಗೆ ಒಂದು ಅಡ್ವೈಸರಿ ಸಪೋರ್ಟ್ ಮಾಡ್ತೀರಾ. ಇವಾಗ ನೀವು ಯಾಕೆಂದರೆ ನೀವು ವಿಲ್ ಬಿ ವರ್ಕಿಂಗ್ ಆನ್ ದ ಗ್ರೌಂಡ್ ಲೆವೆಲ್. ಸೊ ಏನೇ ಇರಲಿ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಇರಲಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರಲಿ, ಏನೇ ಇರಲಿ, ನೀವು ಸ್ವಲ್ಪ ಅಡ್ವೈಸ್ ಮಾಡ್ತೀರಾ. ಬೇಸ್ಡ್ ಆನ್ ಯುವರ್ ಅಡ್ವೈಸ್ ಗೌರ್ಮೆಂಟ್ ವಿಲ್ ಫಾರ್ಮ್ ದ ಪಾಲಿಸೀಸ್. ಓಕೆ, ನೆಕ್ಸ್ಟು ನೀವು ಇವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ವಿತ್ ದ ಫಾರ್ಮರ್ಸ್, ಕನ್ಸ್ಯೂಮರ್ ಮಾರ್ಕೆಟಿಂಗ್ ಇನಿಷಿಯೇಟಿವ್ಸ್. ಓಕೆ, ನೆಕ್ಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸು, ಇದೆಲ್ಲ ನಿಮ್ಮ ರೋಲ್ಸ್ ಹೆಂಗಿರುತ್ತೆ, ನೀವು ಏನೇನು ಪರ್ಫಾರ್ಮ್ ಮಾಡ್ತೀರಾ, ನಿಮ್ಮ ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ ಆಫ್ಟರ್ ಬಿಕಮಿಂಗ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೂಪರ್ವೈಸರ್, ಅದ್ರ ಬಗ್ಗೆ ಇದೆಲ್ಲ ಮಾಹಿತಿ. ಅದಾದಮೇಲೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸು ಹೆಂಗಿರುತ್ತೆ ಒಂದು ಸಮರಿ ಹೇಳ್ತೀನಿ. ನೀವು ಏನು ಮಾಡ್ತೀರಾ ಅಂದರೆ ಎಫೆಕ್ಟಿವ್ ಮಾರ್ಕೆಟಿಂಗನ್ನು ಮಾಡ್ತೀರಾ, ಮತ್ತು ಫಾರ್ಮರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡೋಕ್ಕೆ ನೀವು ವರ್ಕ್ ಮಾಡ್ತೀರಾ. ಮತ್ತು APMCಯಲ್ಲಿ ನಿಮ್ಮ ರೋಲ್ ಇರುತ್ತೆ. ಮತ್ತು ನೀವು ಡಿಫ್ರೆಂಟ್ ಲೈಕ್ ಲಿಂಕೇಜಸ್ ಇರುತ್ತೆ ಫ್ರಮ್ ಪ್ರೊಕ್ಯೂರ್ಮೆಂಟ್ ಟು ಡಿಸ್ಪ್ಯಾಚು, ಅದರ ಡಿಫ್ರೆಂಟ್ ಸ್ಟೇಜಸಲ್ಲಿ ನೀವು ವರ್ಕ್ ಮಾಡ್ತೀರಾ.
ಮತ್ತು ಮಾರ್ಕೆಟಲ್ಲಿ ಏನು ಟ್ರೆಂಡ್ ಇದೆ, ಇವಾಗ MSP ಪ್ರೈಸಸ್ಸನ್ನು ನಾವು ಫಿಕ್ಸ್ ಮಾಡೋದಕ್ಕೆ, ಮತ್ತು ಪ್ರೈಸಸ್ಸು ಜಾಸ್ತಿ ಆಗುವಾಗ ಕಡಿಮೆ ಆಗುವಾಗ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾ ಇರ್ತೀರ. ಓಕೆ, ಇದೆಲ್ಲ ನಿಮ್ಮ ಮಾರ್ಕೆಟಿಂಗ್ ಸೂಪರ್ವೈಸರ್ ಆದಾಗ ನೀವು ಮಾಡೋ ಆಕ್ಟಿವಿಟೀಸು ಮತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅದ್ರ ಬಗ್ಗೆ ಮಾಹಿತಿ. ಇಲ್ಲಿ ನೋಡಿ, ಎಂಕರೇಜ್ ಇಂಡಿಯಾಯಿಂದ ನಾವು ನಿಮಗೆ ಏನು ಆಫರ್ ಮಾಡ್ತಿದ್ದೀವಿ. ಸೊ ವಾಟ್ ವಿ ಆರ್ ಗಿವಿಂಗ್ ಯು, ಟೆಸ್ಟ್ ಸೀರೀಸನ್ನು ಕೊಡ್ತಿದ್ದೀವಿ, ಮತ್ತು ಅದ್ರ ಜೊತೆಗೆ ಸ್ಟಡಿ ಮೆಟೀರಿಯಲ್ ಫಾರ್ ಯುವರ್ ಸ್ಪೆಸಿಫಿಕ್ ಪೇಪರ್ ಕೊಡ್ತೀವಿ. ಸೊ ಒನ್ಸ್ ದ KEA ರಿಸಲ್ಟ್ಸ್ KEA ರಿಲೀಸಸ್ ಇಟ್ಸ್ ಸಿಲೆಬಸ್, ಅದಾದಮೇಲೆ ನಾವು ಸ್ಟಡಿ ಮೆಟೀರಿಯಲ್ನ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಟೆಸ್ಟ್ ಸೀರೀಸ್ ಕೊಡ್ತಿದ್ದೀವಿ. ಟೆಸ್ಟ್ ಸೀರೀಸು ಬೋತ್ ಆನ್ಲೈನ್ ಇರುತ್ತೆ ಮತ್ತು ಆಫ್ಲೈನ್ ಇರುತ್ತೆ, ಮತ್ತು ಇನ್ಕ್ಲೂಡ್ಸ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಇದರಲ್ಲಿ ಕಂಪ್ರಿಹೆನ್ಸಿವ್ ನಿಮಗೆ ಸಿಲೆಬಸನ್ನು ಕವರ್ ಮಾಡ್ತೀವಿ. ಕರೆಂಟ್ ಅಫೇರ್ಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಬೇಸ್ಡ್ ಆನ್ KEA ಟ್ರೆಂಡ್ ಆ್ಯಂಡ್ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಟೆಸ್ಟ್ ಅದರ ಜೊತೆ ಡೀಟೇಲ್ ಸಿಲೆಬಸ್ ಸಹ ಇರುತ್ತೆ. ಆನ್ಲೈನು ನಮ್ಮ ಎಂಕರೇಜ್ ಇಂಡಿಯಾ ಆ್ಯಪ್ ಥ್ರೂ ಅಟೆಂಡ್ ಮಾಡ್ತೀರಾ, ಆಫ್ಲೈನ್ ನಮ್ಮ ಸೆಂಟ್ರ್ ಬಂದು ಬರೀತೀರಾ. ಸೊ ದಿಸ್ ಇಸ್ ದ ಓವರ್ ಆಲ್ ಪಿಕ್ಚರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೂಪರ್ವೈಸರ್. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಯು ಕ್ಯಾನ್ ಕಾಲ್ ಅಸ್ ಬ್ಯಾಕ್ to these numbers. We are always there to help you in this journey. Thank you.